ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ದೆಹಲಿಯಲ್ಲಿಂದು ಆರೋಗ್ಯ ವಲಯಕ್ಕಾಗಿ ಹಲವಾರು ಮಹತ್ವದ ಡಿಜಿಟಲ್ ಉಪಕ್ರಮಗಳಿಗೆ ಅಧಿಕೃತವಾಗಿ ಚಾಲನೆ ನೀಡಿದರು. ಸಮಾರಂಭದಲ್ಲಿ ಆರೋಗ್ಯ ಸೇತು 2.0, ಆಯುಷ್ಮಾನ್ ಸಾರಥಿ ಚಾಟ್ಬಾಟ್, ಆಯುಷ್ಮಾನ್ ಆಪ್, ಸುಶ್ರುತ್ ಕ್ಲಿನಿಕ್, ರಾಷ್ಟ್ರೀಯ ಆರೋಗ್ಯ ಹಕ್ಕುಗಳ ವಿನಿಮಯ ಹಾಗೂ ಭಾರತದ ಡಿಜಿಟಲ್ ಆರೋಗ್ಯ ಸಾರ್ವಜನಿಕ ಮೂಲಸೌಕರ್ಯವನ್ನು ಬಲಪಡಿಸಲು ಅಗತ್ಯವಾದ ಮಾನದಂಡಗಳು ಸೇರಿದಂತೆ ಹಲವು ಉಪಕ್ರಮಗಳನ್ನು ಅನಾವರಣಗೊಳಿಸಿದರು. ಈ ಎಲ್ಲ ಉಪಕ್ರಮಗಳು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಹಾಗೂ ಹೆಲ್ತ್ ರೆಕಾರ್ಡ್ಗಳ ರಾಷ್ಟ್ರೀಯ ಸಂಪನ್ಮೂಲ ಕೇಂದ್ರ ಅಭಿವೃದ್ಧಿಪಡಿಸಿದ್ದು, ದೇಶಾದ್ಯಂತ ಆರೋಗ್ಯ ಸೇವೆಗಳ ವಿಸ್ತರಣೆ, ಡಿಜಿಟಲ್ ಆರೋಗ್ಯ ಮೂಲಸೌಕರ್ಯದ ವೇಗದ ಅನುಷ್ಠಾನವನ್ನು ಉತ್ತೇಜಿಸುವ ಗುರಿ ಹೊಂದಿದೆ. Every healthcare journey creates information, a laboratory report, a diagnosis, a prescription. The true impact of digital health is realized when technology reaches people. ಬಳಿಕ ಜೆಪಿ ನಡ್ಡಾ ಈ ಉಪಕ್ರಮಗಳ ಸರ್ಕಾರದ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿದರು. ಆರೋಗ್ಯಕರ ಹಾಗೂ ಡಿಜಿಟಲ್ ಸಬಲೀಕೃತ ಭಾರತ ನಿರ್ಮಾಣದ ದಿಶೆಯಲ್ಲಿ ಈ ಉಪಕ್ರಮಗಳು ಮಹತ್ವದ ಪಾತ್ರ ವಹಿಸಲಿವೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ನಡೆದಿರುವ ವಿಸ್ತರಣೆ, ಸುಧಾರಣೆಗಳನ್ನು ಅವರು ವಿವರಿಸಿ, ಸರ್ಕಾರವು ಆರೋಗ್ಯ ಸೇವೆಗಳನ್ನು ಕೈಗೆಟುಕುವ ಹಾಗೂ ಸುಲಭವಾಗಿ ಲಭ್ಯವಾಗುವಂತೆ ಮಾಡಿವೆ ಎಂದು ತಿಳಿಸಿದರು. Her son has to be vaccinated for 16 years. And for 27 vaccinations, for 12 preventable diseases. Now this is all electronic, digitally managed, and it is in this very application that we have to understand. So this is the difference, that the mother can track the vaccination program of his son or daughter timely. That can be done. The same way, a youngster who wants to keep an alert on his parameters of health, that can also be managed, and that can also be monitored.